ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಯರ ಮಠಕ್ಕೆ ಹೋದಾಗ ನಾವು ಪ್ರದಕ್ಷಿಣೆಗಳನ್ನ ಹಾಕ್ತೀವಿ ಅಲ್ವಾ. ಪ್ರದಕ್ಷಿಣೆ ಹಾಕುವಾಗ 3 ಸುತ್ತು, 5 ಸುತ್ತು, ಹಾಗೆ 9 ಸುತ್ತು ಹಾಕಿ ಪ್ರದಕ್ಷಿಣೆ ಮಾಡುವಂಥದ್ದು. ಹಾಗೆ ಪ್ರದಕ್ಷಿಣೆ ಮಾಡುವಂಥ ನಾವು ಎಷ್ಟು ಸುತ್ತು ಪ್ರದಕ್ಷಿಣೆ ಮಾಡಲಿ, ಮೊದಲು 3 ಸುತ್ತು ಪ್ರದಕ್ಷಿಣೆ ಏನಿರುತ್ತೆ ಅನ್ನೋದ್ರ ಅರ್ಥವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದೊಂದು ಸುತ್ತಿಗೂ ಒಂದೊಂದು ಅರ್ಥವಿದೆ ಸ್ನೇಹಿತರೆ. ಅದು ಏನೆಲ್ಲ ಅರ್ಥಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೇ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹಾಗೆ ನಾವು ಯಾವ ಒಂದು ಸಮಯದಲ್ಲಿ ವ್ರತಾಚರಣೆ ಆಗ್ಬೋದು, ಪೂಜೆಗಳನ್ನ ಆಗ್ಬೋದು ಮಾಡಿದ್ರೆ ಅದರ ಫಲ ಬೇಗನೆ ಸಲ್ಲುತ್ತೆ ನಮಗೆ. ಹಾಗೆ ರಾಯರಿಗೆ ಪ್ರದಕ್ಷಿಣೆ ಹಾಕುವಾಗ ಮೊದಲ 3 ಸುತ್ತು ಅದರ ಅರ್ಥ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇ ಸುತ್ತು ದೇವರಿಗೆ ಬ್ರಹ್ಮತ್ಯ ದೋಷ ಪರಿಹಾರ, ಅದು ಪರಿಹಾರ ಆಗೋದಕ್ಕೆ ಮೊದಲನೆಯ ಸುತ್ತು ಅಂತ ಹೇಳ್ತಾರೆ ಸ್ನೇಹಿತರ. ಎರಡನೆಯ ಸುತ್ತು ಬಂದು ನಮ್ಮಲ್ಲಿರುವಂತಹ ಅಹಂಕಾರ ಹಾಗೂ ತಿಳಿಯದೆ ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸು ದೇವ್ರೆ ಅಂತ ಕೇಳಿಕೊಂಡು ಪ್ರದಕ್ಷಿಣೆ ಹಾಕಬೇಕಾಗಿರುತ್ತೆ. ಹಾಗೆ ಮೂರನೇ ಸುತ್ತು ನಮ್ಮ ಜೀವನದಲ್ಲಿ ನಾವು ನಮಗಾಗಿ ಏನು ಮಾಡಬೇಕು ಮುಂದೆ ಅದರ ಬಗ್ಗೆ ಕೇಳಿಕೊಂಡು ರಾಯರ ಆಶೀರ್ವಾದ, ನಿಮ್ಮ ಆಶೀರ್ವಾದ ನಮಗೆ ಬೇಕು ಸದಾ ಅಂತ ಕೇಳಿಕೊಂಡು ಆ ಒಂದು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ. ನೀವು ಪ್ರದಕ್ಷಿಣೆ ಹಾಕುವಾಗ ಯಾವ ತಪ್ಪುಗಳನ್ನು ಮಾಡಬಾರ್ದು ಗೊತ್ತಾ. ಅಲ್ಲಿ ಇಲ್ಲಿ ಗಮನ ಹೋಗದೆ ಒಂದೇ ಸಬ್ ಕಾನ್ಷಿಯಸ್ ಮೈಂಡಿಂದ ರಾಯರ ಅವರೇ ನಮ್ಮ ಮುಂದೆ, ರಾಯರೇ ನಮ್ಮ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಕೊಂಡು ನೀವು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಅಂದರೆ ಇವಾಗ ನೀವು ಮಂತ್ರ ಪಠನೆ ಮಾಡ್ಬೋದಾಗ್ಬೋದು. ರಾಯರನ್ನು ನೋಡಬೇಕು ಅಂದರೆ ಅಥವಾ ರಾಯರ ಅನುಗ್ರಹ ಬೇಕು ಅಂತ ಅಂದರೆ ನಿಮ್ಮಲ್ಲಿ ಇರುವಂಥ ಗೊಂದಲಗಳು, ನಿಮ್ಮಲ್ಲಿ ಇರುವಂಥ ಚಂಚಲ ಮನಸ್ಸು ಏನಿರುತ್ತೆ ಅದನ್ನು ಆಚೆ ಹಾಕಿ ನಿಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಏನಿರುತ್ತೆ ಅದನ್ನು ಒಂದೇ ದೀರ್ಘ ಮನಸ್ಸು ಅಂತ ಹೇಳ್ತಾರೆ ನೋಡಿ, ಆ ಥರ ರಾಯರೇ ನಮ್ಮ ಮುಂದೆ ಇದ್ದಾರೆ. ಅವರಿಗೆ ನಾವು ಯಾವ ರೀತಿ ಪ್ರದಕ್ಷಿಣೆ ಹಾಕ್ಬೋದು, ಅವ್ರಿಗೆ ಯಾವ ರೀತಿ ಮಂತ್ರ ಪಠನೆ ಹಾಕ್ಬೋದು, ನಮ್ಮಲ್ಲಿ ಇರುವಂಥ ಕಷ್ಟ ಕಾರ್ಪಣ್ಯಗಳನ್ನ ಅವ್ರ ಮುಂದೆ ಹೇಗೆ ಹೇಳ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಅಥವಾ ನೀವು ಯಾವ ರೀತಿ ರಾಯರ ಬಳಿ ಹೇಗೆಲ್ಲ ಅವರನ್ನು ಆರಾಧಿಸ್ತೀರಾ, ಹೇಗೆಲ್ಲ ಹೇಳ್ಕೊಳ್ತೀರಾ ಅನ್ನೋದು ಅದು ನಿಮ್ಮ ಮನಸ್ಸಿಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿ ಕೇಳ್ಕೊಳ್ಬಹುದು. ಅಂದರೆ ಒಂದು ಏನಂತ ಅಂದರೆ ನಿಷ್ಠೆಯಿಂದ ಮಾಡಬೇಕಾಗಿರೋದು, ನಾವು ಒಂದು ರಾಯರೇ ನಮ್ಮ ಮುಂದೆ ಇದ್ದಾರೆ, ರಾಯರೇ ನಮ್ಮ ಮುಂದೆ ನಿಂತಿದ್ದಾರೆ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ನೀವು ಅದನ್ನು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಆ ರೀತಿ ಮಾಡಿದ್ರೆ ನಿಮ್ಮ ಮೈಂಡು ಒಂದೇ ಕಡೆ ಇರುತ್ತೆ. ಅಥವಾ ದೇವಸ್ಥಾನಕ್ಕೆ ಹೋದಾಗ ಮನಸ್ಸು ತುಂಬಾ ಚಂಚಲ ಆಗ್ತಿರುತ್ತೆ, ಅಲ್ಲಿ ಇಲ್ಲಿ ಚಂಚಲತೆ ಅನ್ನೋದು ಜಾಸ್ತಿ ಆಗ್ತಿರುತ್ತೆ ಅಲ್ವಾ. ಹಾಗಾಗಿ ನಾವು ಏನಕ್ಕೋಸ್ಕರ ಹೋಗಿದ್ದೀವಿ, ಏನು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದೀವಿ ರಾಯರ ಹತ್ರ, ಆ ಒಂದು ಅಷ್ಟೇ ನಾವು ಕೇಳ್ಕೊಳ್ಬೇಕಾಗುತ್ತೆ. ಹಾಗೆ ರಾಯರ ನಾಮಸ್ಮರಣೆ ಅಂತ ಅವರ ಮಠಕ್ಕೆ ಹೋಗಲಿ ಅಥವಾ ನಿಮಗೆ ಯಾವಾಗ ಫ್ರೀ ಅಂತ ಅನಿಸುತ್ತೆ, ಹೇಳ್ಕೋಬೇಕು ಅನಿಸುತ್ತೆ, ಒಂದೊಳ್ಳೆ ಟೈಮ್ ನೋಡಿಕೊಂಡು ರಾಯರ ನಾಮಸ್ಮರಣೆಯನ್ನು ಕೂಡ ನೀವು ಮಾಡ್ಕೊಳ್ಬೇಕಾಗುತ್ತೆ. 48 ದಿನಗಳ ಕಾಲ ರಾಯರ ನಾಮಸ್ಮರಣೆಯನ್ನು 108 ಸಾರಿ ನೀವು ಹೇಳ್ಕೊಳ್ತಾ ಬನ್ನಿ. ನಿಮ್ಮಲ್ಲಿ ಏನೆಲ್ಲ ಚೇಂಜ್ನೆಸ್ ಆಗುತ್ತೆ ಅನ್ನೋದನ್ನು ಕೂಡ ನೀವೇ ನೋಡ್ತೀರಾ, ಅದು ಅನುಭವಿಸ್ತೀರಾ. ಹಾಗೆ ರಾಯರಿಗೆ 3 ಸುತ್ತು ಯಾವ ರೀತಿ ಹಾಕಿದ್ರೆ ಅದರ ಫಲ ಏನಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟೆ ಅಲ್ವಾ. ಹಾಗೆ ರಾಯರಿಗೆ ಯಾವ ಟೈಮಲ್ಲಿ ನೀವು ಪೂಜೆನ ಮಾಡಿದ್ರೆ ಅಥವಾ ವ್ರತವನ್ನು ಮಾಡಿದ್ರೆ ಅದರ ಫಲ ಸಿಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ನಮಗೆ ಯಾವುದೇ ಒಂದು ಪೂಜೆ ಅಥವಾ ವ್ರತಗಳನ್ನು ಆಚರಣೆ ಮಾಡುವಾಗ ಒಂದು ಉತ್ತಮ ಫಲ ಸಿಗಬೇಕಂತ ಅಂದರೆ ಒಂದು ಒಳ್ಳೆ ಟೈಮ್ ಅಂತ ಹೇಳಿದ್ರೆ ಬೆಳಗ್ಗಿನ ಜಾವ 5:30ಯಿಂದ 7:30 ಒಳಗಡೆ ನೀವು ಏನೇ ಒಂದು ವ್ರತ ಆಗಲಿ ಪೂಜೆ ಆಗಲಿ ಅದನ್ನು ಮಾಡ್ಕೊಳ್ಬೇಕಾಗುತ್ತೆ. ಸಾಧ್ಯವಾದರೆ 5:30 ಅಥವಾ 6:30 ಒಳಗಡೆ ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಅದರ ಫಲ ತುಂಬಾ ಬೇಗ ಅದರ ರಿಸಲ್ಟ್ ನೀವು ನೋಡ್ತೀರಾ. ಹಾಗೆ 7 ಗುರುವಾರ ನೀವು ರಾಯರಿಗೆ ವ್ರತವನ್ನು ಮಾಡಬೇಕು, ಒಂದು ಸಂಕಲ್ಪ ಮಾಡಿಕೊಂಡು ಈ ಒಂದು ವ್ರತವನ್ನು ಮಾಡಬೇಕು ಅಂತ ಮನಸ್ಸಲ್ಲಿ ಬಂತು ಅಂದರೆ ಖಂಡಿತವಾಗಿಯೂ ನೀವು ಸರಳವಾಗಿ ಮಾಡ್ಕೊಳ್ಳಿ ಪೂಜೆನ. ಈ ರೀತಿ ಆಡಂಬರವಾಗಿ ನನಗೆ ಪೂಜೆ ಬೇಕು,
ಅಂತ ಯಾವ ದೇವರು ಕೂಡ ಕೇಳೋದಿಲ್ಲ. ನಿಮಗೆ ಹೇಗೆ ಇಷ್ಟವಾಗುತ್ತೆ ಹಾಗೆ ಸರಳವಾಗಿ ದೇವರಿಗೆ ಅಲಂಕಾರ ಮಾಡಿಕೊಂಡು ವ್ರತಾಚರಣೆಯನ್ನು ಶುರು ಮಾಡ್ಕೊಳ್ಳಿ. ಒಂದೊಳ್ಳೆ ಮುಹೂರ್ತ ನೋಡ್ಕೊಂಡು ಬೆಳಗಿನ ಜಾವ 5:30 ಇಂದ 6:30 ಒಳಗಡೆ ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ರಾಯರಿಗೆ ನೀವು ಏನೇ ಸಂಕಲ್ಪ ಮಾಡಬೇಕಂದ್ರೂ ಒಂದು ವ್ರತದಲ್ಲಿ ಒಂದೇ ಸಂಕಲ್ಪ ಮಾಡಬೇಕಾಗುತ್ತೆ. 2-3 ಸಂಕಲ್ಪ ಮಾಡಿಕೊಂಡು ವ್ರತಾಚರಣೆ ಮಾಡಿದ್ರೆ ಅದು ಸಲ್ಲೋದಿಲ್ಲ. ಒಂದೇ ಸಂಕಲ್ಪ ಆಗಿರಬೇಕು. ಅದು 7 ಗುರುವಾರಗಳ ಕಾಲ ಒಂದೇ ವ್ರತವಾಗಿರಬೇಕಾಗುತ್ತೆ. ನಿಮಗೆ ಏನೆಲ್ಲ ಡೌಟ್ ಇದೆ ವ್ರತದ ಬಗ್ಗೆ ಆಗ್ಬೋದು, ರಾಯರಿಗೆ ಏನೇ ಒಂದು ಹೇಳ್ಕೋಬೇಕಂತ ಅಂದರೆ ನನಗೆ ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೆಲವರು ಕೇಳ್ತಾ ಇರ್ತೀರಲ್ವ, ಮೇಡಮ್ ನಾವು ಎಷ್ಟೇ ವ್ರತಗಳನ್ನ ಮಾಡಿದ್ದೀವಿ, ಎಷ್ಟೇ ಪೂಜೆಗಳನ್ನ ಮಾಡಿದ್ದೀವಿ, ಆದರೂ ಅದರ ಫಲ ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂತ ಕೇಳ್ತಿರ್ತೀರ ಅಲ್ವಾ. ಎಷ್ಟೇ ಸರಿ ಪ್ರಯತ್ನ ಪಟ್ಟರು ನಿಮಗೆ ಅದು ಬೇಗ ರಿಸಲ್ಟ್ ಕಾಣ್ತಿಲ್ಲ ಅಂತ ಅಂದರೆ ರಾಯರಿಗೆ ನೀವು ಇನ್ನೂ ಅತಿ ಹೆಚ್ಚು ಸೇವೆಗಳನ್ನ ಮಾಡಬೇಕಾಗಿರುತ್ತೆ. ಅದು ನೀವು ಎಷ್ಟು ಅವ್ರನ್ನ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜಿಸ್ತೀರೋ ಅಷ್ಟೇ ಅವರು ನಿಮಗೆ ಅದರ ರಿಸಲ್ಟ್ನ ಕೊಡ್ತಾ ಹೋಗ್ತಾರೆ. ರಾಯರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಬೇಕಂತಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. ಹಾಗೆ ಮತ್ತೆ ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.